ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತಿನ ರೆಸಿಪಿ ಡ್ರೈ ಜಾಮೂನ್ ಮನೆಯಲ್ಲೇನೆ ಕೋವಾದ್ಲೆ ಮನೆಯಲ್ಲಿ ಡ್ರೈ ಜಾಮೂನ್ ಹೆಂಗೆ ಮಾಡೋದು ಅನ್ನೋದು ತೋರಿಸಿದನು. ನೋಡ್ರಿ ಇಲ್ಲಿ ಎಷ್ಟು ಸಾಫ್ಟಾಗಿ ಮೆತ್ತಗೆ ಬಂದವು. ರುಚಿ ಮಾತ್ರ ಸೂಪರ್ ಆಗಿರ್ತಾವು. ನಾವು ಇನ್ಸ್ಟೆಂಟ್ ಪೌಡ್ರ್ ತಂದು ಮಾಡೋದಕ್ಕಿಂತ ಮನೆಯಲ್ಲೇ ಕೋವಾ ಹಾಕಿ ಮಾಡ್ರೆ ಸೂಪರ್ ಆಗಿರ್ತಾವು. ಅದರ ಡೀಟೇಲ್ ವಿಡಿಯೋ ಮುಂದೆ ಹಂಚ್ಕೋತನು. ಮತ್ತು ಇವತ್ತು ಅಧಿಕ ಮಾಸದ ಸೋಮವಾರದ ಪೂಜಾ ವಿಡಿಯೋ ಆಗಿತ್ತಿದು. ನಿನ್ನೆ ದಿವಸ ಕಡೆ ಸೋಮವಾರ ಪೂಜೆ ಆಗಿರೋದ್ರಿಂದ ಅದನ್ನು ಒಂದು ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡನು. ಮೊದಲಿಗೆ ಬೆಳಿಗ್ಗೆ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ಸ್ನಾನ ಮಾಡಿ ಹೂವು ಎಲ್ಲ ಥರ ಹೂಗಳು ಪತ್ರಿ ಎಲ್ಲ ಕೋದಿ ಇಟ್ಕೊಂಡು ಕಾಸ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡೀನಿ. ಮೊದಲಿಗೆ ದೇವರ ಎಲ್ಲ ಅಭಿಷೇಕ ಮಾಡಿ ಕಾಸ ವಿಭೂತಿ ಹೂಬತ್ತಿ ಎಲ್ಲ ಹಾಕಿ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡು ತುಂಬಿ ಹೂವು ಪರಮೇಶ್ವರಿಗೆ ಭಾಳ ಶ್ರೇಷ್ಠವಾದದ್ದು ಹೂವು ಅಂತ ಅದಕ್ಕೋಸ್ಕರ ನಾನು ಹಿತ್ತಲಲ್ಲಿ ಒಂದು ಸ್ವಲ್ಪ ಹಚ್ಚಿದನು. ಎಲ್ಲ ಥರ ಹೂವಿನ ಗಿಡಗಳು ಈ ರೀತಿಯಾಗಿ ಹೂವಿನಿಂದ ಎಲ್ಲ ಅಲಂಕಾರ ಮಾಡಿ ಕಾಸ ಧೂಪ ದೀಪ ಕರ್ಪೂರ ನೈವೇದ್ಯ ಎಲ್ಲ ಮಾಡಿ ನಾನು ಜಾಮೂನ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ನಿ. ಇದನ್ನು ಅಂದರೆ ದೇವರಿಗೆ ಶಿರಾ ಅಂತೂ ಆಲ್ರೆಡಿ ಮಾಡಿಟ್ಟಿರ್ತಾವು. ಈ ಸಲ ಡಿಫ್ರೆಂಟಾಗಿ ಜಾಮೂನ್ ಇದು ಕೋವಾ ಇತ್ತಲ್ಲ ಅದ್ರ ಸಂಬಂಧ ಮಾಡ್ಬೇಕಂತ ನಾನು ಇದನ್ನು ಮಾಡಿದ್ನಿ. ಈ ರೀತಿ ಅರ್ಧ ಕೆ ಜಿ ಕೋವಾ ಇದೆ. ಅರ್ಧ ಕೆ ಜಿಗೆ ನಾನು ಅರ್ಧ ಕೆ ಜಿ ಅಷ್ಟು ಸಕ್ಕರೆ ತೊಗೊಂಡನು. ಅಂದರೆ ಇದು ಸ್ವಲ್ಪ ಡ್ರೈ ಜಾಮೂನ್ ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಬೇಕಂತ ತೊಗೊಂಡನು. ಮತ್ತು ಒಂದು 100 ಗ್ರಾಮ್ನಷ್ಟು ಮೈದಾ ಹಿಟ್ಟ ಅರ್ಧ ಕೆ ಜಿಗೆ ನಾನು ನೋಡ್ಬೇಕಂತ ಕರೆಕ್ಟ್ ಅಳತಿ ಮಾಡಿ 100 ಗ್ರಾಮ್ ತೊಗೊಂಡಿನಿ. ಅಷ್ಟು ಬಂತದು. ಆಮೇಲೆ ಒಂದು ಚಿಟಿಕೆ ಅಷ್ಟು ಸೋಡಾ, ಭಾಳ ಏನಿಲ್ಲ, ಅಗದಿ ಒಂದು ಚಿಟಿಕೆ ಅಷ್ಟು. ಭಾಳ ಕ್ವಾಂಟಿಟಿ ಇದ್ದರೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಬೋದು. ಈ ಕೋವಾ ಒಂದು ಬುಟ್ಟಿ ಒಳಗೆ ಹಾಕಿ ಕಾಸ ನಮ್ಮ ಕೈ ಸಹಾಯದಿಂದ ಈ ರೀತಿ ಅದನ್ನು ಬೀಟ್ ಮಾಡಬೇಕು, ಅಂದರೆ ಉಡಿಬೇಕು. ಒಂದು 10ರಿಂದ 15 ನಿಮಿಷ ಉಡಿದ ಕಾಸ ಮೈದಾ ಹಿಟ್ಟ ಸ್ವಲ್ಪ ಹಾಕ್ಕೋಬೇಕು. ಒಮ್ಮಿಗಿಲೇನ ಹಾಕೋಬಾರ್ದು. ಒಂದು ಸ್ವಲ್ಪನ ಹಾಕಿ ನೀವು ಒಂದು 2ರಿಂದ 3 ಸಲ ಹಾಕಿದ್ನ ಈ ರೀತಿ ಚಂದಾಗ ಬೀಟ್ ಮಾಡಬೇಕು. ಅಂದರೆ ಸಾಫ್ಟಾಗಿ ಬರ್ತಾವ ಒಳಗೆ, ನಮಗೆ ಗಟ್ಟಿ ಗಟ್ಟಿ ಉಳಿಯಂಗಿಲ್ಲ. ಈ ರೀತಿ ನೀವು ಮನೆಯಲ್ಲಿ ಇನ್ಸ್ಟಂಟ್ ಪೌಡ್ರ್ ತಂದು ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಕ್ವಾಂಟಿಟಿ ಹೆಚ್ಚಿಗೆನೂ ಆಗ್ತಾವು ಮತ್ತು ಚಲೋನು ಆಗ್ತಾವೆ. ಇಲ್ಲಿ ನೋಡ್ರಿ ಒಂದು ಚಿಟಿಗೆ ಅಷ್ಟು ಹಾಕಿದ್ನಿ ನಾನು ತಿನ್ನೋ ಸೋಡಾ ಹಾಕಿ ಕಾಸು ಮತ್ತೊಂದು ಸ್ವಲ್ಪ ಬೀಟ್ ಮಾಡ್ಬೇಕು ಅದನ್ನು. ಈ ರೆಸಿಪಿ ನಾನು ಜಾತ್ರೆ ಒಳಗೆ ಕೋವಾ ಇದ್ದದ್ದಕ್ಕೆ ನಮ್ಮೂರು ಗ್ರಾಮದೇವಿ ಜಾತ್ರೆ ಒಳಗೆ 12 ವರ್ಷಕ್ಕೆ ಏನಾಗಿತ್ತಲ್ಲ ಅವಾಗ ನನಗೆ ನಮ್ಮ ಅಡುಗೆ ಅವ್ನು ದುಂಡಪ್ಪ ಅಂತ ಇದ್ದ, ಅವ್ನು ಮಾಡಿ ಕಲಿಸಿದ್ದ. ಹಿಂಗೆ ಮಾಡ್ರಕ್ಕ ಚಲೋ ಆಗ್ತಾವಂತ ಅವ್ನು ಮಾಡಿದ್ದನು ನಮ್ಗೆ ಭಾಳ ಟೇಸ್ಟ್ ಆಗಿದ್ದು. ಅದಕ್ಕೋಸ್ಕರ ಕೋವಾ ತರಿಸ್ಕಾಸು ನಾನು ಇದನ್ನು ಮಾಡ್ಬೇಕಂತ ಟ್ರೈ ಮಾಡೀನಿ. ಮತ್ತೊಂದು ಸ್ವಲ್ಪ ಬುಟ್ಟಿ ಹಿಂಗೆ ನಿಮ್ಗೆ ಕಂಫರ್ಟ್ ಆಗಿ ಹಂಗೆ ಇರ್ತೈತಲ್ಲ ಹಂಗೆ ಒಂದು ಸ್ವಲ್ಪ ಬುಟ್ಟಿ ಗಟ್ಟಿಗೆ ಹಿಡಿದ ಕಾಸು ಬೀಟ್ ಮಾಡಬೇಕು, ಅಂದರೆ ಚಲೋ ಆಗ್ತೈತಿ. ಆಮೇಲೆ ಒಂದು ತಟ್ಟೆಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಉದುರಿಸ್ಬೇಕು. ಅಂದ್ರೆ ಅವ ಜಾಮೂನ್ ಒಂದಕ್ಕೊಂದು ಹತ್ಕೋಬಾರ್ದಂತೆ ಕಾಸ. ಅವ ಹೆಂಗೆ ಮಾಡಿ ತೋರಿಸಿದ್ದೆಲ್ಲ ನನಗೆ ಅವ ಅಡುಗೆ ಮಾಡ್ತಾನು, ಎಲ್ಲ ಥರ ದೊಡ್ಡ ಅಡುಗೆ ಮಾಡ್ತಾನು. ಅದೇ ರೀತಿನ ಮಾಡೀನಿ. ಒಂದು ಸ್ವಲ್ಪ ಪ್ಲೇಟಿಗೆ ಮೈದಾ ಹಿಟ್ಟು ಹಾಕಿ ಕಾಸ ಇಲ್ಲಿ ನೋಡ್ರಿ ಒಂದು ಅಳತಿ ತೊಗೋಬೇಕು. ನಾವು ನಮಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ತೊಗೊಂಡು ಅವನು ಒತ್ತಬಾರ್ದು. ಹಂಗೆ ಅಂಗೈ ಒಳಗೆ ಮೇಲೇನ ಸಕಾಸನ ಈ ರೀತಿ ಮೃದುವಾಗಿ ಮಾಡಬೇಕು. ನಾವು ಹಿಂಗೆ ಒತ್ತಿ ಭಾಳಷ್ಟು ಇದನ್ನು ಮಾಡಿದ್ರೆ ಅವು ಗಟ್ಟಿ ಆಗ್ತಾವೆ. ಇಲ್ಲಿ ನೋಡ್ರಿ ಈ ರೀತಿ ಹಿಂಗೆ ಕೈಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಳಿಸಿದ್ವು ಅಂದ್ರೆ ಅವು ರೌಂಡ್ ಆಕಾರ ಬರ್ತಾವೆ. ಅದಕ್ಕೆ ನಿಮ್ಗೆ ಯಾವ ಆಕಾರ ಬೇಕಲ್ಲ, ಚಪ್ಪಟೆ ಆಕಾರ ಆದರೂ ಮಾಡ್ಕೋಬೋದು, ಹಾರ್ಟ್ ಶೇಪ್ ಆದರೂ ಹಾಕ್ಕೋಬೋದು, ಎಗ್ ಶೇಪ್ ಆದರೂ ಮಾಡ್ಕೋಬೋದು. ನಾ ಎಲ್ಲ ರೌಂಡಾಗೇ ಮಾಡಿದ್ನಿ. ಈ ರೀತಿ ಎಲ್ಲ ಅವ್ನು ಮಾಡ್ರೆ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಹಿಂಗೆ ಒಂದು ಸ್ವಲ್ಪ ಅಗಲಾಡಿಸ್ರೆ ಅವು ಓಡಾಡ್ತಾವೆ. ಅಂದ್ರೆ ರೌಂಡ್ ಆಕಾರ ಹಂಗೆ ಇರ್ತಾವೆ, ಗಟ್ಟಿಯಾಗಿ ಚಪ್ಪಟೆಯಾಗಿ ಕುಂಡ್ರುದಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಪ್ಲೇಟಿಗೆ ಮೈದಾ ಹಿಟ್ಟು ಹಾಕಿ ಹಿಂಗೆ ಅಗಲಾಡಿಸ್ರೆ ರೌಂಡ್ ಆಗಿರ್ತಾವೆ. ಮತ್ತು ಸಾಫ್ಟಾಗಿ ಮೆತ್ತಗೆ ಭಾಳ ಚಲೋ ಬಂದು ಜಾಮೂನ. ನಾನು ಒಮ್ಮೆ ಮಾಡಿಟ್ಕೊಂಡ್ರೆ ಮತ್ತು ಚಪ್ಪಟೆ ಹಾಕಾವಂತೆ ಕಾಸ ಒಂದು 2-3 ಸಲ ಮಾಡಿದ್ನಿ. ಮತ್ತು ಇದಕ್ಕೆ ಎಣ್ಣೆ ಕರಿಯಾಕ ಒಂದು ಸ್ವಲ್ಪ ಹೆಚ್ಚಿಗೆ ಬೇಕು ಕ್ವಾಂಟಿಟಿ. ಅಂದ್ರೆ ನಾವು ನಾರ್ಮಲ್ ಹಾಕ್ಕೊಳ್ಳೋಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಹಾಕಿದ್ರನ ಚಲೋ ಆಗ್ತೈತಿ. ಅಂದ್ರೆ ಅವು ಎಲ್ಲ ದೊಡ್ಡದು ಉಬ್ಬುತ್ತಾವಲ್ಲ, ಅದಕ್ಕೋಸ್ಕರ ನಾವು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕಬೇಕು. ಯಾವಾಗಿದ್ರೂ ಜಾಮೂನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕರೆದ್ರೆ ಅವು ಗಟ್ಟಿಯಾಗಿ ಉಳಿತಾವೆ, ಒಂದು ಕಡೆ ಕರಿತಾವೆ ಒಂದು ಕಡೆ ಇಲ್ಲ. ಅದಕ್ಕೆ ಅವು ಜಾಮೂನ್ ಮುಳುಗೋ ಮಟ್ಟ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕಿದ್ರೆ ಚಲೋ ಆಗ್ತಾವೆ. ಮತ್ತು ಯಾವಾಗಿದ್ರೂ ಜಾಮೂನ ಸಣ್ಣ ಉರಿಯೊಳಗನ ಕರಿಬೇಕು. ನಾವು ಜೋರು ಉರಿ ಒಳಗಿಟ್ಟು ಕರೆದು ಅಂದ್ರೆ ಒಳಗೆಲ್ಲ ಹಸಿ ಉಳಿತಾವು, ಮೇಲ್ಗಡೆ ಕಪ್ಪು ಬಣ್ಣ ಬಂದು ಬಿಡ್ತೈತಿ. ನಾವು ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಸಣ್ಣ ಉರಿ ಒಳಗೆ ಇಟ್ಟು ಈ ರೀತಿ ಗೋಲ್ಡನ್ ಕಲರ್ ಬರೋ ಮಾಟ ಕರಿಬೇಕು, ಅಂದರೆ ಚಲೋ ಆಗ್ತಾವೆ. ಮತ್ತು ನಮಗೆ ಒಳಗಡೆ ಹಸಿ ಹಿಟ್ಟು ಉಳಿಯಂಗಿಲ್ಲ, ಗಟ್ಟಿನೂ ಆಗಂಗಿಲ್ಲ. ಇಲ್ಲಿ ನೋಡ್ರಿ ನಾನು ಈ ರೀತಿ ಎಲ್ಲ ಒಮ್ಮೆ ಆಗಲಿಲ್ಲ, ಒಂದು 2ರಿಂದ 3 ಸಲ ಒಂದು ಸ್ವಲ್ಪನ ಹಾಕಿ ತೆಗೆದಿಟ್ಕೊಂಡು ಇವನು ಒಂದು ಸ್ವಲ್ಪ ಆರಬೇಕು. ಇವು ಎಲ್ಲ ತಟ್ಟೆಯೊಳಗೆ ಒಂದು ಜಾಮೂನ್ ಮಾಡುವಾಗ ಇಲ್ಲರ ಆನರ ಆರಿರಬೇಕು, ಇಲ್ಲರ ಜಾಮೂನರ ಆರಿರಬೇಕು.
ಎರಡೂ ಸುಡು ಆದ್ರೆ ಒಡಿತಾವೆ ಜಾಮೂನ. ನಾನು ಹಿಂದಿಂದ ಇನ್ಸ್ಟಂಟ್ ಪೌಡ್ರ್ ತಂದು ಮಾಡುವಾಗೂ ಹೇಳಿದನು, ಈಗೂ ಹೇಳತ್ತನು. ನೋಡ್ರಿ ಇಲ್ಲಿ ಸಣ್ಣ ಉರಿ ಒಳಗಿಟ್ಟು ಕರ್ಯಾನ, ಒಳಗಡೆ ಹಸಿ ಹಿಟ್ಟು ಉಳ್ದಿಲ್ಲ, ಒಳಗೆ ಸ್ಪಾಂಜಿಯಾಗಿ ಎಷ್ಟು ಚಂದ ಕಾಣತ್ತಾವು. ಈ ರೀತಿ ನೀವು ಮನೆಯಲ್ಲಿ ಒಮ್ಮೆ ಮಕ್ಕಳಿಗೆ ಇಷ್ಟಪಡ್ತಾರೋ ಮಾಡಿಕೊಡ್ರಿ. ಮತ್ತು ಇದಕ್ಕೆ ಸಕ್ರೆ ಪಾಕ ಮಾಡ್ಕೊಳಕ್ಕೆ ನಾನು ಅರ್ಧ kg ಏನು ಸಕ್ರೆ ತೊಗೊಂಡಿದ್ನಲ್ಲ ಅದನ್ನು ಹಾಕಿದ್ನಿ. ಹಾಕಿ ಅದಕ್ಕೆ ಅದು ಮುಳುಗೋ ಮಟ್ಟ ನೀರು ಹಾಕಬೇಕು. ಮುಳುಗೋ ಮಟ್ಟ ನೀರು ಹಾಕಿ ಒಂದು ಸ್ವಲ್ಪ ಕುದಿಸ್ಬೇಕು. ಡ್ರೈ ಜಾಮೂನ್ಗೆ ನಾವು ನಾರ್ಮಲ್ ಜಾಮೂನ್ ಮಾಡೋಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಕುದಿಸ್ಬೇಕು, ಅಂದ್ರೆ ಟೇಸ್ಟ್ ಆಗ್ತಾವೆ, ಅಂದ್ರೆ ಸಕ್ರೆ ಎಲ್ಲ ಹಿರ್ಕೋತಾವು. ನಾರ್ಮಲ್ ಜಾಮೂನ ನಾವು ಅದ್ರೊಳಗನೆ ಇಟ್ಟಿರ್ತೇವಲ್ಲ, ಅದಕ್ಕೋಸ್ಕರ ಸಕ್ರೆ ಒಂದು ಸ್ವಲ್ಪ ಕಡಿಮೆ ಬೇಕು, ಅಂದ್ರೆ ನಡಿತೈತಿ ಒಂದು ಸ್ವಲ್ಪ. ಡ್ರೈ ಜಾಮೂನ್ಗೆ ಅಂದ್ರೆ ಒಂದು ಹೆಚ್ಚಿಗೆ ಕುದಿಬೇಕು. ಈ ರೀತಿಯಾಗಿ ಒಂದು ಸ್ವಲ್ಪ ಕುದೀತು, ಅದು ನಾರ್ಮಲ್ ಜಾಮೂನಿಗೆ ಬಂತು. ಮತ್ತು ನಾ ಮೇಲ್ಗಡೆ ಕುದಿಸಿನಿ. ಅಂದ್ರೆ ನಿಮ್ಗೆ ಹೆಂಗೆ ಗೊತ್ತಾಗ್ತೈತಾರೆ, ಒಂದು ಸ್ವಲ್ಪ ತಿಕ್ನೆಸ್ ಬರ್ತೈತಿ ಅದು ಜಾಮೂನ್ ಪಾಕ, ಒಂದು ಸ್ವಲ್ಪ ತಿಕ್ನೆಸ್ ಬರ್ತೈತಿ. ಅದಕ್ಕೋಸ್ಕರ ಹಂಗೆ ಬಂದ ಕೂಡಲೇ ಬಂದ್ ಮಾಡಿಬಿಡ್ಬೇಕು. ಆಮೇಲೆ ಅದಕ್ಕೊಂದು ಚೂರು ಕೇಸರಿ ದಳಗಳಿದ್ದು ನನ್ನ ಹತ್ರ, ಅವನ್ನ ಹಾಕಿದ್ನಿ. ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ನಿ. ಈ ರೀತಿ ಅದನ್ನೆಲ್ಲ ಹಾಕಿ ಜಾಮೂನ್ಗಳದ್ರೊಳಗೆ ಹಾಕಿ ಇಟ್ಟಿದ್ನಿ ನಾನು. ಅಂದ್ರೆ ಡ್ರೈ ಜಾಮೂನ್ಗೆ ಒಂದು 3 ರಿಂದ 4 ತಾಸಷ್ಟು ಹಾಕಿಬಿಟ್ಟಿದ್ರೆ ನಡಿತೈತಿ. ಅದೆಲ್ಲ ಸಕ್ರೆ ಪಾಕ ಹಿರ್ಕೊಂತಂದ್ರೆ ಅವನ್ನ ತೆಗೆದಿಟ್ಟು ಅದಕ್ಕೆ ಮತ್ತು ಹಿಂಗೆ ನೋಡ್ರಿ ಇಲ್ಲಿ ಒಂದು 3-4 ತಾಸು ಆದ ಕೂಡಲೇ ಈ ರೀತಿ ಅವನೊಂದು ಸ್ವಲ್ಪ ತೂತಿದ ಪ್ಲೇಟಿಗೆ ನಾನು ಹಾಕಿ, ಅಂದ್ರೆ ರಸ ಎಲ್ಲ ಸೋರಬೇಕು. ಅದಕ್ಕೋಸ್ಕರ ಈ ರೀತಿ ಎಲ್ಲ ಅವನ್ನ ಇಟ್ನಿ. ಮತ್ತು ನಾನು ಒಮ್ಮೆ ಏನು ಹಾಕಲಿಲ್ಲ ಪಾಕಿನಿಗೆ, ಎಲ್ಲ ಒಮ್ಮೆ ಹಾಕಿದ್ರೆ ಸಕ್ರೆ ಚೆಂದಾಗಿ ಹಿರ್ಕೋದಿಲ್ಲ ಅಂತೇಳಿ ಮತ್ತೊಮ್ಮೆ ಹಾಕಿ ಅವನ್ನ ಡೀಪ್ ಮಾಡಕ್ಕೆ ಇಟ್ನಿ. ಇವನೇನು ಫಸ್ಟ್ ಟೈಮ್ ತೆಗೆದಿದ್ದಿಲ್ಲ, ಅವನ್ನ ಒಂದು ಸ್ವಲ್ಪ ಎಲ್ಲ ಪಾಕೆಲ್ಲ ಸೋರಿದಿಂದ ಈ ರೀತಿ ನೀವು ಸಕ್ರೆ ಒಳಗೆಲ್ಲ ಅವನೊಂದು ಸ್ವಲ್ಪ ಡಿಪ್ ಮಾಡಿ ಅಂದ್ರೆ ಡ್ರೈ ಜಾಮೂನದ್ದು ಅದು ರುಚಿ ಆಮೇಲೆ ನೋಡಕ್ಕೆ ಕಣ್ಣಿಗೆ ಕಾಣಬೇಕನ್ನೋ ಸಂಬಂಧ ಹಿಂಗೆ ಮಾಡಿದ್ನಿ. ಇದನ್ನು ಸಕ್ರೆ ಹಚ್ಚದಿರೂ ನಡಿತೈತಿ, ಅದು ಟೇಸ್ಟ್ ಸಕ್ರೆ ಪಾಕೊಳಗಿರ್ತೈತಲ್ಲ ಅದು ನಡಿತೈತಿ. ನಾನು ಒಂದು ಸ್ವಲ್ಪ ಇವನ್ನೆಲ್ಲ ಈ ರೀತಿ ಸಕ್ರೆ ಒಳಗೆ ಡಿಪ್ ಮಾಡಿ ತೋರಿಸಿದ್ನಿ. ಒಂದು ಸ್ವಲ್ಪ ಹಂಗನೂ ನೋಡಿನಿ ಟೇಸ್ಟ್, ಎರಡೂ ರುಚಿ ಆಯ್ತಿದ್ದು. ಮೇಲ್ಗಡೆ ಒಂದು ಸ್ವಲ್ಪ ಕೊಬ್ಬರಿ ಹಾಕಿನಿ, ಡೆಕೋರೇಷನ್ಗೆ ಚೆಂದ ಕಾಣ್ತಾವ ಅಂದರೆ. ಇವು ನೋಡ್ರಿ ಸಕ್ರೆ ಒಳಗೆ ಡಿಪ್ ಮಾಡಲಾರದು ಈ ರೀತಿ ಡಬ್ಬಿ ಒಳಗೆ ಹಾಕಿ ಒಂದು ಸ್ವಲ್ಪ ಕೊಬ್ಬರಿ ಮೇಲ್ಗಡೆ ಉದುರಿಸಿದನು. ಸಕ್ರೆ ಏನಲ್ಲಿದ ಕೊಬ್ಬರಿ ಅಷ್ಟ ಉದುರಿಸಿದನು. ಭಾಳ ಸ್ವೀಟ್ ಇಷ್ಟಪಡೋದೇ ಇದ್ದವರು ಈ ರೀತಿ ತಿನ್ಬೋದು. ಇಲ್ಪ ನಮಗೆ ಸ್ವೀಟ್ ಬೇಕನ್ನೋರು ಸಕ್ಕರೆ ಹೆಚ್ಚಿದ್ದೂ ತಿನ್ಬೋದು. ಎರಡೂ ರೀತಿ ತೋರಿಸಿದನು. ಸಾಫ್ಟಾಗಿ ಮೆತ್ತಗಾಗಿ ಭಾಳ ಚಲೋ ಬಂದಿದ್ದು ಜಾಮೂನ. ಮಕ್ಕಳೆಲ್ಲ ಇಷ್ಟಪಡ್ತಾರೋ. ನೀವು ಎಲ್ಲರೂ ಈ ರೀತಿ ಮನೆಯಲ್ಲಿ ಮಕ್ಕಳಿಗೆ ಜಾಮೂನ್ ಮಾಡಿಕೊಡ್ರಿ, ಇಷ್ಟ ಆಗ್ತೈತಿ ಮಕ್ಕಳಿಗೆಲ್ಲ. ಮತ್ತು ನನ್ನೆಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ಎಲ್ಲರಿಗೂ ಇಷ್ಟ ಆಗತ್ತಾವು. ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳು ತಿಳಿಸತ್ತೀರಿ. ಇದೇ ರೀತಿ ನೀವೆಲ್ಲರೂ ಸಪೋರ್ಟ್ ಮಾಡಿರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋವಂತೂ ಮರ್ಯಾಕೆ ಹೋಗಬೇಡ್ರಿ. ಈ ಜಾಮೂನ್ ರೆಸಿಪಿ ನೀವು ಮನೆಯಲ್ಲಿ ಮಾಡಿದ್ರೆ ನಿಮಗೆ ಹೆಂಗೆ ಬಂತಂತೆ ನಂಗೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ. ಮತ್ತು ನಿಮ್ಮ ಸಪೋರ್ಟ್ ಎಲ್ಲರದು ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.